ಮಾಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ 25,000 ರೂಪಾಯಿಗೆ ಕೆಲಸಕ್ಕೆ ಸೇರ್ಕೊಳ್ತಾನೆ. 1 ವರ್ಷಕ್ಕೆ ಇಂಜಿನಿಯರಿಂಗ್ ಫೀಸ್ 4.5 5 ಲಕ್ಷ ರೂಪಾಯಿ ವರ್ಷಕ್ಕೆ. 4 ವರ್ಷಕ್ಕೆ ಆ ತಂದೆ 20-25 ಲಕ್ಷ ಖರ್ಚು ಮಾಡಿಬಿಟ್ಟು ಫೈನಲಿ ಅವ್ನ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಎಷ್ಟಕ್ಕೆ? 25,000 ರೂಪಾಯಿಗೆ. ಒಂದು 4 ಕುರಿ ತೆಗೆದುಬಿಟ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಆಗಿರೋದು, ಹೌದಲ್ವಾ ಸರ್? ಅಷ್ಟೆಲ್ಲ ಬೇಕಾಗಿಲ್ಲ. 4 ಕುರಿಗೆ ಎಷ್ಟು ಕಾಸ್ಟ್ ಆಗುತ್ತೆ? 1 ಲಕ್ಷ ರೂಪಾಯಿ ಆಗ್ಬೋದು. 4 ಕುರಿಗೆ 20,000 ಏನಾಗೋದು? 20 ಲಕ್ಷಕ್ಕೆ ಎಷ್ಟು ಕುರಿ ಸಂಪಾದನೆ ಮಾಡ್ಬೋದು? ಎಷ್ಟು ಕುರಿ ಬಿಡ್ಬೋದು? ಅದು ಎಷ್ಟು ಬೆಳೆಯುತ್ತೆ? ಅದು ಎಷ್ಟು ಸಂಪಾದನೆ? ದೊಡ್ಡ ಫಾರ್ಮ್ ಮಾಡ್ಬೋದು. ದೊಡ್ಡ ಶ್ರೀಮಂತ ಆಗ್ಬಿಡ್ಬೋದು. ಇಂಜಿನಿಯರಿಂಗ್ ಓದಿಸ್ಬಿಟ್ಟು ನನ್ನ ಮಗ ಸಾಕಾನೆ ಅಂತ ಅಂದ್ಬಿಟ್ಟಿದ್ದಾರೆ. ಸೊ ಈ ತರದ ಸಮಸ್ಯೆ ನಮ್ಮ ದೇಶದಲ್ಲಿದೆ. ನಮ್ಮ ದೇಶ ಹಿಂದಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಉದ್ಯೋಗದ ಸಮಸ್ಯೆ ಕೂಡ ಒಂದು ಕಾರಣ. ಮತ್ತೆ ಸುಮಾರಷ್ಟು ಜನರ ಹತ್ರ ಆದಾಯ ಇದೆ, ಕೆಲಸ ಇದೆ, ಸಂಬಳ ಇದೆ, ದುಡ್ಡು ಬರ್ತಾ ಇದೆ, ಆದ್ರೆ ಜೀವನಕ್ಕೆ ಅದು ಸಾಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕನಸಿರುತ್ತಲ್ವಾ ಎಲ್ರಿಗೂ, ಏನೋ ಒಂದು ಗಾಡಿ ತಗೋಬೇಕು ಅಂತ ಇರುತ್ತೆ, ಒಂದು ಕಾರ್ ತಗೋಬೇಕು, ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡಿಸ್ಬೇಕು, ಮನೆ ಕಟ್ಟಬೇಕು, ತಂದೆ ತಾಯಿಗಳ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಎಲ್ಲ ಒಂದು ಕಡೆ ಎಲ್ರಿಗೂ ಒಂದೊಂದು ಕಮಿಟ್ಮೆಂಟ್ ಇರುತ್ತೆ. ಆದರೆ ಆದಾಯ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರಲ್ಲ. ಸೊ ಇಲ್ಲಿ ನಿಮಗೆ ಅಡಿಷ್ನಲ್ ಆದಾಯ ಮಾಡ್ತಕ್ಕಂಥ ಅವಕಾಶ ಇದೆ. ನೀವು ಆಲ್ರೆಡಿ ಏನು ಕೆಲಸ ಮಾಡ್ತಾ ಇದ್ದೀರಾ, ನೀವೇನು ದುಡಿಮೆ ಮಾಡ್ತಾ ಇದ್ದೀರಾ ಅದನ್ನ ಮಾಡಿ. ಅದ್ರ ಮಾಡೋದ್ರ ಜೊತೆಗೆ ಇಲ್ಲಿ ಪದಾರ್ಥಗಳನ್ನ ಯೂಸ್ ಮಾಡಿ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಪದಾರ್ಥನ ಯೂಸ್ ಮಾಡಿ. ನಿಮಗೆ ಚೆನ್ನಾಗಿ ಅನ್ನಿಸ್ತಾ? ನಿಮ್ಮ ಆರೋಗ್ಯದಲ್ಲಿ ಏನೋ ಒಂದು 6 ತಿಂಗಳು ಏನೂ ಮಾಡಬೇಡಿ. 6 ತಿಂಗಳು ಬರೀ ಪದಾರ್ಥಗಳನ್ನ 100% ಯೂಸ್ ಮಾಡಬೇಕು. ನೀವು ಯಾವುದೋ ಒಂದು 4 ಸೋಪು, ಒಂದು ಟೂತ್ಪೇಸ್ಟ್ ತೊಗೊಂಡೋದ್ರೆ ಆಗಲ್ಲ. 100ಕ್ಕೆ 100 ಭಾಗ ಈ ಪದಾರ್ಥಗಳನ್ನ ಯೂಸ್ ಮಾಡಿ. ನಿಮ್ಗೆ ಇಷ್ಟ ಆಯ್ತಾ? 6 ತಿಂಗಳಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಯ್ತಾ? ನನ್ನ ಮನೇಲಿ ಏನೋ ಒಂದು ಬದಲಾವಣೆ ಆಗ್ತದೆ, ನನ್ನ ಮಗು ಎನರ್ಜಿಯಲ್ಲಿ ಬದಲಾವಣೆ ಆಯಿತು, ನನ್ನ ಹೆಂಡತಿ ಚುರುಕಾಗಿದ್ದಾಳೆ, ನಾನು ಚುರುಕಾಗಿ ಓಡಾಡ್ತಾ ಇದ್ದೀನಿ, ಕಾಯಿಲೆಗಳು ಬೀಳೋದು ಕಡಿಮೆ ಆಗಿದೆ, ಆಸ್ಪತ್ರೆಗೆ ದುಡ್ಡಿಡೋದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ನಿಮಗೆ, ಇದನ್ನ ಪ್ರಚಾರ ಮಾಡೋದಕ್ಕೆ ಹೆಲ್ಪ್ ಮಾಡಿ. ನಮಗೆ ಏನು ಮಾಡಬೇಕು? ನಿಮಗೆ ಗೊತ್ತಿರೋರು, ಪರಿಚಯ ಇದ್ದವ್ರಿಗೆ ಇದನ್ನು ಪರಿಚಯ ಮಾಡ್ಕೊಡ್ಬೇಕು. ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀರಾ ಅಂತಂದರೆ ನಾನು ಬರ್ತೀನಿ. ನಾವು ಊರೂರಿಗೆ ಹೋಗಿ, ಹಳ್ಳಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತೀವಿ. ನಮಗೇನಿಲ್ಲ, ನಮಗಿದೆ ಪೂರ್ತಿ ಸಮಯ. ನಮ್ಮ ಬ್ರೆಡ್ ಬಟರು, ಬೆಂಗಳೂರಲ್ಲಿ ಜೀವನ, ನಮ್ಮ ಮಕ್ಕಳು ಓದು ಎಲ್ಲ ಇದರಿಂದನೇ. 2005ರಲ್ಲಿ ಸರ್ ನಾನು RCM ಬಿಸ್ನೆಸ್ಸಿಗೆ ಬಂದಿದ್ದು. RCM 2000ರಲ್ಲಿ ಶುರುವಾಗಿದ್ದು. 2005ರಲ್ಲಿ ನಾನು ನನ್ನ ಗಂಡ ಇಬ್ಬರು ಫುಲ್ ಟೈಮ್ RCM ಬಿಸ್ನೆಸ್ಸಲ್ಲಿ ಇದ್ದೀವಿ. ನಮ್ದು ಇಡೀ ಜೀವನ ಇದರಲ್ಲೇ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಯಾವಾಗ ಎಲ್ಲಿ ಕರೆದ್ರೂ ಬನ್ನಿ ಮೇಡಮ್ ಪ್ರಚಾರ ಮಾಡೋದಕ್ಕೆ ಅಂದರೆ ನಿಮಗೋಸ್ಕರ ಅಲ್ದಿದ್ರು ನನಗೋಸ್ಕರ ಬರ್ತೀನಿ. ನಂದು ಆಗುತ್ತೆ, ನಿಮ್ಮದು ಆಗುತ್ತೆ. ಅರ್ಥ ಆಯ್ತಲ್ಲ? ನಿಮ್ಗೊಂದು 50,000 ಕೊಡಿಸಿ ನಾನೊಂದು 50,000 ತೊಗೊಂಡ್ರೆ ನಿಮ್ಗೆ ಏನಾದರೂ ಬೇಜಾರಾಗುತ್ತಾ? ಬೇಜಾರಾಗಲ್ಲ. ನಿಮ್ಗೆ 50,000 ಕೊಡಿಸ್ತೀನಿ ಫಸ್ಟು, ಆಮೇಲೆ ನಾನು 50,000 ತಗೋತೀನಿ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹಾಗಾಗಿ ಆ ರೀತಿಯಾಗಿ ಪ್ರಚಾರ ಮಾಡುವಂಥ ಕೆಲಸನ ನಾವು ಮಾಡ್ಬೋದು. ಓಕೆ, ಇದಕ್ಕೆ ಸ್ಟ್ರಾಟರ್ಜಿ ಇದೆ, ಪ್ಲಾನ್ಗಳಿದ್ದಾವೆ. ಏನು ಮಾಡಬೇಕು? ಒಂದೊಂದು ಡಿಸ್ಪ್ಲೇ ವಾಲ್ಗಳು ಮಾಡಿಸು. ಒಂದೊಂದು ಊರಲ್ಲಿ ಒಂದೊಂದು ಡಿಸ್ಪ್ಲೇ ವಾಲ್, ಒಂದೊಂದು 10,000 ರೂಪಾಯಿ ಬಂಡವಾಳದಲ್ಲಿ ನಾವು ಒಂದು ಸಣ್ಣದಾಗಿ ಇದು ಔಟ್ಲೆಟ್ ಅಂತ ಮಾಡಿಸ್ತೀವಿ. ಈಗ ರಾಜಣ್ಣ ಅವರು ಇದೊಂದು ಔಟ್ಲೆಟ್ ಮಾಡಿದ್ದಾರೆ. ಇದನ್ನು ನಾವು ವಂಡರ್ ವರ್ಲ್ಡ್ ಕ್ವಿಕ್ ಅಂತ ಕರಿತೀವಿ. ಸೊ ಈ ವಂಡರ್ ವರ್ಲ್ಡ್ ಕ್ವಿಕ್ಕಲ್ಲಿ ಸಾಮಾನ್ಯ ಒಂದು 5 ಲಕ್ಷ ರೂಪಾಯಿ ಬಂಡವಾಳ ಇತ್ತು ಅಂತಂತಂದರೆ ಈ ಥರದ್ದು ಒಂದು ಶಾಪ್ ಮಾಡ್ಬೋದು. ಒಂದು ಊರಲ್ಲಿ ಒಂದು ಶಾಪ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಶಾಪ್ ಮಾಡೋದಕ್ಕೆ ಕಂಪನಿಯಿಂದ ಅವಕಾಶ ಕೊಡ್ತಾರೆ. ಆ ಥರ ಯಾರಾದರೂ ಮಾಡೋರು ಇದ್ದಾರಾ, ಅವ್ರನ್ನ ನಾವು ಇದ್ರ ಒಳಗಡೆ ಎನ್ಕರೇಜ್ ಮಾಡ್ಬೋದು. ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗೋದಕ್ಕೆ ಏನು ನಾವು ಅವರಿಗೆ ಸಹಾಯ ಮಾಡ್ಬೋದು, ಅದನ್ನು ಮಾಡ್ಬೋದು. ಜನ ನೆನೆಸ್ಕೊಳ್ತಾರೆ ಸರ್. ಒಂದು ಆದಾಯದ ಮೂಲ ನಾವು ಮಾಡ್ತೀವಿ. ಯಾಕಂದರೆ ನಾವು ಯಾರಿಗಾದ್ರೂ ಇವಾಗ ಯಾರೋ ಕಷ್ಟದಲ್ಲಿದ್ದಾರೆ ಸರ್, ನೀವೊಂದು 50,000 ರೂಪಾಯಿ ಕೊಡಿ, ನೀವು ವಾಪಸ್ ಕೇಳಕ್ಕೆ ಹೋದಾಗ ಏನಂತ ಹೇಳಿ? ಸ್ನೇಹನೇ ಹೊಟ್ಟೋಗ್ಬಿಡುತ್ತೆ. ಅದೇನೋ ಕೊಟ್ಟೋನು ಕೋಡಂಗಿ, ಇಸ್ಕೊಂಡೋನು ಇರ್ಭದ್ರ ಅನ್ನೋ ಗಾದೆ ಇದೆಯಲ್ಲ, ಹಂಗೆ ಆಗೋದು. ಸೊ ಹಣ ಕೊಟ್ಟು ನೀವು ಯಾರಿಗೂ ಸಹಾಯ ಮಾಡೋಕ್ಕಾಗಲ್ಲ, ಬಟ್ ಅವಕಾಶ ಕೊಟ್ಟು ಸಹಾಯ ಮಾಡ್ಬೋದು. ಅದೇ ಒಂದು ತಿಂಗಳ 50,000 ಆದಾಯ ಬರೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ, ಒಂದು ಹೆಲ್ಪ್ ಮಾಡಿಕೊಟ್ರೆ, ದುಡಿಮೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಲ್ವಾ, ನಮಗೂ ಆಗುತ್ತೆ. ಈಗ ನಾನು ನಿಮ್ಗೊಂದು 50,000 ರೂಪಾಯಿ ದುಡಿಮೆ ಮಾಡೋದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಂತಂದರೆ ನಾನು ಧರ್ಮ ಮಾಡ್ತಾ ಇಲ್ಲ, ನಾನು ದಾನ ಮಾಡ್ತಾ ಇಲ್ಲ. ನಿಮ್ಗೆ 50,000 ಬಂದರೆ ನನಗೂ ಅದರಲ್ಲಿ ಒಂದು 20,000 ಬರುತ್ತೆ, ನನಗೂ ಆದಾಯ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅವ್ರಿಗೆ 50,000 ಬರಲಿ ಅಂತ ಸಿನ್ಸಿಯರ್ ಆಗಿ ಎಫರ್ಟ್ ಆಗ್ತೀನಿ ಅಲ್ವಾ. ಸೊ ಆ ಥರದೊಂದು ಸರ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ ಮೇಲ್ ತಂದು, ಯಾರ ಹತ್ರನೂ 10 ಪೈಸೆ ದುಡ್ಡಿನ ಕಮಿಟ್ಮೆಂಟ್ ಇರಲ್ಲ. ನೀನು 10 ರೂಪಾಯಿ ಕೊಡಪ್ಪ ಹಾಕಪ್ಪ ಅನ್ನುವಂಥದ್ದಿಲ್ಲ. ಏನು ಎಲ್ಲ ಪದಾರ್ಥಗಳೇ ನಿಮ್ಮ ಮನೆಗೆ ಪದಾರ್ಥನ ತೊಗೊಂಡೋಗಿ ಯೂಸ್ ಮಾಡಿ. ಇಷ್ಟ ಆಯ್ತಾ ಕಂಟಿನ್ಯೂ ಮಾಡಿ. 100% ಗ್ಯಾರಂಟಿ ಸರ್ ನಾನು ಕೊಡ್ತೀನಿ. ನೀವು ಯಾರ್ಯಾರು ಹೇಳ್ತೀರೋ ಅವ್ರಿಗೆಲ್ರಿಗೂ ಕರೆಕ್ಟ್ ಅವೇರ್ನೆಸ್ ಜೊತೆಗೆ, ಒಂದು ಜಾಗೃತಿ ಜೊತೆಗೆ ನಾನೊಂದು ಅಭಿಯಾನ ಥರ ಏನಾದರೂ ಮಾಡಿದ್ರೆ 100% ಎಲ್ಲರೂ ಯೂಸ್ ಮಾಡ್ತಾರೆ. ಆ್ಯಂಡ್ ನಿಮ್ಗೊಂದು 4 ರೆಫರೆನ್ಸು ಕೊಡ್ತಾರೆ, ಇನ್ನೊಂದು 4 ಜನಕ್ಕೂ ಹೇಳ್ತಾರೆ, ಪ್ರಚಾರನೂ ಆಗುತ್ತೆ. ಬಟ್ ನಾವು ಕರೆಕ್ಟಾಗಿ ಮಾಡಬೇಕಷ್ಟೇ.
ಏನೋ ಒಂದು ಪ್ರಾಡಕ್ಟ್ ಇದು ಮಿಷನ್ ಸರ್. ಇದು ನಾವೇನೋ ಒಂದು ಪ್ರಾಡಕ್ಟ್ ಮಾರಾಟ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ನಾವೊಂದು ಅಭಿಯಾನದ ಥರ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಆರೋಗ್ಯ ಸಿಗಬೇಕು, ಎಲ್ರಿಗೂ ಆದಾಯ ಸಿಗಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರೂ ಸೇರಿ ಅನ್ನುವಂಥ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅದಕ್ಕೆ RCM 25 ವರ್ಷ ಬೆಳೆದಿದೆ. ನಂದು 20 ವರ್ಷ ಆಗೋಯ್ತು, ಆಲ್ರೆಡಿ 21 ವರ್ಷ ಆಗೋಯ್ತು. ಹೆಂಗೋಯ್ತು ಸಮಯ ಅಂತಲೇ ಗೊತ್ತಿಲ್ಲ. ಓಕೆ, ಸೊ ಸ್ವಾವಲಂಬನೆ. ಮತ್ತು ಮೂರನೇದು ಬಂದು ಮಹಿಳೆಯರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಇದೆ, ಮಹಿಳಾ ಸಬಲೀಕರಣ ಅಂತ ಹೇಳಿ. ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಅವರಿಗೆ ಲೈಕ್ ಅವ್ರು ಯೂಸ್ ಮಾಡ್ತಕ್ಕಂಥ ಇನ್ನರ್ ಗಾರ್ಮೆಂಟ್ಸ್ ಇದ್ದಾವೆ, ಕೀಸೋಲ್ ಔಟ್ಲೆಟ್ ಅಂತ ಕೊಡ್ತಾರೆ, ಮನೆಯಲ್ಲೇ ಔಟ್ಲೆಟ್ನ ಪ್ರಾರಂಭ ಮಾಡ್ಬೋದು. ಸೊ ಅವ್ರಿಗೆ ಕಾಸ್ಮೆಟಿಕ್ ಪದಾರ್ಥಗಳಿರುತ್ತೆ. ಸೊ ಈ ಥರದ್ದು ಒಂದು ಮಹಿಳೆಯರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅವಕಾಶನ ಕೊಡ್ತಾರೆ. ಸೊ ಇವೆಲ್ಲ ಸ್ಯಾನಿಟರಿ ಹೆಣ್ಮಕ್ಳು ಜಾಸ್ತಿ ಇದ್ದಾಗ ಹೇಳೋಣ ಸರ್, ಆಯ್ತಾ? ಸೊ ಈ ರೀತಿಯಾದ ಪದಾರ್ಥಗಳು ಓಕೆ ತುಂಬಾ ಇದೆ ಸರ್. ರಾಜಣ್ಣ ಅವ್ರು ಹೇಳ್ತಿದ್ದಾರೆ ಹೇಳಿ ಅಂತ ಹೇಳೋದಕ್ಕೆ ಇವತ್ತೆಲ್ಲ ಸಾಕಾಗಲ್ಲ. ನಾ ಹೇಳಬಲ್ಲೆ, ಹೇಳೋ ಅಷ್ಟು ಎನರ್ಜಿ ನನಗಿದೆ. ಯಾಕಂದ್ರೆ ನಾನೊಂದು 10-15 ವರ್ಷದಿಂದ ನ್ಯೂಟ್ರಿಚಾರ್ಜ್ ವುಮೆನ್ ಟ್ಯಾಬ್ಲೆಟ್ ನುಂಗ್ತಾ ಇದ್ದೆ. ಅನುಭವ ಆಗಿದೆ. ನಿಂತ್ಕೊಂಡು ಮಾತಾಡುವಷ್ಟು ಶಕ್ತಿ ಇದೆ. ನನಗೂ 43 ವರ್ಷ ಆಯ್ತು, 43 ಮುಗೀತು, 44ಕ್ಕೆ ಬಿದ್ದಿದೆ, ಆಯ್ತಾ? ಸೊ ನನಗೆ ಆ ಅನುಭವನೂ ಹೌದು, ಜೊತೆಗೆ ನಿಂತ್ಕೊಂಡು ಮಾತಾಡೋದಕ್ಕೆ ಶಕ್ತಿನೂ ಇದೆ. ನಂಗೆ ಆ ಪದಾರ್ಥಗಳು ಕೊಟ್ಟಿದೆ, ಕೂತ್ಕೊಂಡು ಕೇಳೋದಕ್ಕೆ ನಿಮ್ಗೆ ಶಕ್ತಿ ಇರೋಲ್ಲ, ಆಯ್ತಾ? ಅವ್ರು ಹೇಳ್ತಾ ಇದ್ರೆ ಅಷ್ಟು ಸಿಗುತ್ತೆ ನನಗೆ ಹೇಳೋದಕ್ಕೆ. ಬಟ್ ಬೇಡ, ಹೋಗ್ತಾ ಹೋಗ್ತಾ ನೀವು ನಮ್ಮ ಜೊತೆಯಲ್ಲಿದ್ದರೆ ಜರ್ನಿಯಲ್ಲಿ ಕಲ್ತ್ಕೊಳ್ತಾ ಹೋಗೋಣ. ಒಂದೇ ದಿವಸ ಕಲಿಸ್ಬೇಕು ಅನ್ನುವಂಥ ಉದ್ದೇಶ ನನಗೂ ಇಲ್ಲ, ಜರ್ನಿಯಲ್ಲಿ ಕಲ್ತ್ಕೊಳ್ತಾ ಹೋಗಲ್ಲ. ಬಟ್ ನನಗೆ ರಿಕ್ವೆಸ್ಟ್ ಏನಂತಂದರೆ, ರಾಜಣ್ಣ ಅವರಿಗೆ ಇಷ್ಟು ನಾಲೆಡ್ಜ್ ಇದೆ, ಒಂದು ಒಳ್ಳೆ ಔಟ್ಲೆಟ್ ಇದೆ, ಜಂಗಮ್ ಕೋಟೆ ಒಳ್ಳೆ ಜಾಗ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲ ಒಳ್ಳೆ ಪೊಟೆನ್ಷಿಯಲ್, ಒಳ್ಳೆ ಎಜುಕೇಟೆಡ್ ಥರ ಕಾಣ್ತೀರಿ. ಸೊ ನಾವೆಲ್ಲ ಸೇರಿಕೊಂಡ್ರೆ ಏನೋ ಒಂದು ವ್ಯತ್ಯಾಸ ಸೊಸೈಟಿಯಲ್ಲಿ ತರ್ಬೋದು ಸರ್. ಇದು ಎಲ್ಲ ಒಂದು 10-20 ಸಾವಿರ ಆದಾಯನ ಬಿಟ್ಬಿಡಿ, ಅದು ಆದಾಯ ಬರುತ್ತೆ. ಬಟ್ ವಿ ಕ್ಯಾನ್ ಮೇಕ್ ಡಿಫ್ರೆನ್ಸ್. ಜನರ ಜೀವನದಲ್ಲಿ ವ್ಯತ್ಯಾಸನ ತಗೊಂಡು ಬರ್ಬೋದು. ಸೊ ಅದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿ. ನಿಮ್ಮ ಜೊತೆಗೆ ನಾನಿರ್ತೀನಿ. ನಿಮಗೆ ಹೇಳಕ್ಕೆ ಬರಲ್ವಾ, ಮಾತಾಡೋಕೆ ಬರಲ್ವಾ, ನಿಮ್ಗೆ ಮಾತಾಡೋದನ್ನ ಕಲಿಸೋ ಜವಾಬ್ದಾರಿ ನಂದು. ನೀವು ಕಲಿಯೋವರೆಗೂ ನಿಮ್ಮ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋ ಜವಾಬ್ದಾರಿ ನಂದು, ಆಯಿತಾ? ಇಲ್ಲ ನಿಮಗೆ ಕಲಿಸ್ಬೇಕು, ಇಲ್ಲ ನಾನು ಕೆಲಸ ಮಾಡಬೇಕು. ನನ್ನ ಉದ್ದೇಶ ನಿಮಗೆ ಕಲಿಸ್ಬಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡೋದು, ನೀವು ಮಾತಾಡಬೇಕು ಅನ್ನುವಂಥದ್ದು. ಸೊ ಅದನ್ನು ಮಾಡೋಣ, ಆಯಿತಾ? ಸೊ ಬಟ್ ನಮ್ಮ ಜೊತೆಗೆ ಕೈ ಜೋಡಿಸಿ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಅದ್ರ ಜೊತೆಗೆ ನಮ್ಮ ರಾಜಣ್ಣ ಅವರ ಸೀನಿಯರು, ಜೊತೆಗೆ ಕಿರಣ್ ಸರ್ ಏನಿದ್ದಾರೆ, ಒಂದು ಭಾಳ ಸೀರಿಯಸ್ ಆಗಿ ತಗೊಂಡು ಅವ್ರದ್ದು H-Cross ಅಲ್ಲಿ ಒಂದು ಔಟ್ಲೆಟ್ ಈಗ ಆಲ್ರೆಡಿ ಇತ್ತು. ಇದೇ ಥರ ಒಂದು ಸಣ್ಣ ಔಟ್ಲೆಟ್, ಲೈಕ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದೇ ಥರದ್ದು ಒಂದು ಸಣ್ಣ ಔಟ್ಲೆಟ್ ಇದ್ದಿದ್ದು. ಬಟ್ ಅವರು ಒಂದು ಒಳ್ಳೆ ದೊಡ್ಡ ನಿರ್ಧಾರನ ತಗೊಂಡಿದ್ದಾರೆ. ಇದು ಹಿಂಗಿದ್ರೆ ಆಗಲ್ಲ, ಇದನ್ನು ಪ್ರಚಾರ ಮಾಡಬೇಕು. ಯಾಕಂದರೆ ಇವತ್ತೆಲ್ಲ ತಳಕು ಬೆಳಕು ಜಗತ್ತು ಅಲ್ವಾ, ಕಣ್ಣಿಗೆ ನೋಡೋದಕ್ಕೆ ಚಂದ ಕಾಣಬೇಕು. ರಾಜಣ್ಣ ಅವರು ಇದ್ರ ಮೇಲೆ ಧೂಳು ಒರೆಸಿ 1 ವಾರ ಆಗಿದೆಯೋ 15 ದಿವಸ ಆಗಿದೆಯೋ ಗೊತ್ತಿಲ್ಲ, ಧೂಳು ಇಷ್ಟು ಉದ್ದ ಇದೆ, ಹಿಂಗಿದ್ರೆ ಆಗಲ್ಲ. ಒರೆಸಿ ಇಟ್ಕೋಬೇಕು ಸರ್. ರಾಜಣ್ಣ ಸರ್ ಒಬ್ರು ಕೆಲಸದವ್ರನ್ನ ಇಟ್ಕೊಳ್ಳಿ, ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಮಾತಾಡ್ತೀವಿ ನಾವು, ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಡ್ಯೂಟಿ. ಸೊ ಹಾಗಾಗಿ ಒಂದು ಪ್ರೀಮಿಯಂ ಔಟ್ಲೆಟ್ ನಾವು ವಂಡರ್ ವರ್ಲ್ಡ್ ಪ್ರೈಮ್ ಅಂತ ಕರಿತೀವಿ. ಇದು ವಂಡರ್ ವರ್ಲ್ಡ್ ಕ್ವಿಕ್ಕು, ವಂಡರ್ ವರ್ಲ್ಡ್ ಪ್ರೈಮ್ ಅಂತ ಕರಿತೀವಿ. ಈ ಔಟ್ಲೆಟ್ಗೆ 5 ಲಕ್ಷ ಸಾಕು, ವಂಡರ್ ವರ್ಲ್ಡ್ ಪ್ರೈಮ್ಗೆ 25 ಲಕ್ಷ ಬೇಕು. ಸೊ H-Cross ಅಲ್ಲಿ 25 ಲಕ್ಷ ಹಾಕಿ ನಾನು ಮಾಡ್ತೀನಿ ಅನ್ನುವಂಥ ಒಂದು ದೊಡ್ಡ ಗಟ್ಟಿ ನಿರ್ಧಾರನ ಕಿರಣ್ ಸರ್ ತಗೊಂಡು 23ನೇ ತಾರೀಕು, ಈ ತಿಂಗಳು 23ನೇ ತಾರೀಕು ಆ ಔಟ್ಲೆಟ್ನ ಇನಾಗ್ರೇಷನ್ ಮಾಡ್ತಿದ್ದಾರೆ. ನನ್ನ ರಿಕ್ವೆಸ್ಟ್ ಏನಂತಂದರೆ, ನೀವು ಎಲ್ಲರೂ ಬರಬೇಕು, ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬರಬೇಕು, ನಿಮ್ಗೆ ಗೊತ್ತಿರೋರ್ನೂ ಕರ್ಕೊಂಡು ಬರಬೇಕು. ಬೇಕಾದರೆ ಇನ್ವಿಟೇಷನ್ ತೊಗೊಳ್ಳಿ, ನಮ್ಮದೇ ಔಟ್ಲೆಟ್ ಅಂತ ಪ್ರಮೋಟ್ ಮಾಡಿ. ಕಿರಣ್ದಲ್ಲ ಇದು ಔಟ್ಲೆಟ್ಟು, ನಮ್ಮೆಲ್ಲರದ್ದು ಔಟ್ಲೆಟ್ಟು. ನಾವೊಂದು ಅಂಗಡಿ ಮಾಡಿದ್ದೀವಪ್ಪ H-Crossಲ್ಲಿ, ನಮ್ಮದೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ, ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ, ಒಂದು ಬ್ರಾಂಚ್ ಓಪನ್ ಆಗ್ತಾ ಇದೆ, ಬನ್ನಿ ಅಂತ ಹೇಳಿ ನಿಮ್ಮ ಜನನ್ನ ಇನ್ವಿಟೇಷನ್ನ ಕೊಟ್ಟು ಇನ್ವೈಟ್ ಮಾಡಿ. ಓಕೆ, ಸೊ ಇನ್ವೈಟ್ ಮಾಡಿ ಆ ಔಟ್ಲೆಟ್ನ ತೋರಿಸಿ. ಒಳ್ಳೆ ಒಂದು 2000 ಸ್ಕ್ವೇರ್ ಫೀಟ್ ಜಾಗ ಇದೆ ಅಂದ್ಕೊಳ್ತೀನಿ ಅಲ್ವಾ ಕಿರಣ್? ಒಂದು 2000 ಸ್ಕ್ವೇರ್ ಫೀಟ್ ಜಾಗ ಇದೆ, ಭಾಳ ದೊಡ್ಡ ಜಾಗ, ಚೆನ್ನಾಗಿ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ. ಲೈಟ್ಸೇ ಎಷ್ಟು ಹಾಕಿದ್ದೀರಾ ಕಿರಣ್? ಒಳಗಡೆ 60 ಲೈಟ್ ಹಾಕಿದ್ದಾರೆ. ಔಟ್ಲೆಟ್ ಒಳಗಡೆ ಬರೀ ಲೈಟ್ಸೇ 60 ಲೈಟ್ ಹಾಕಿದ್ದಾರೆ. ಸೊ ಪ್ರಾಡಕ್ಟ್ ಇದೇನೇನೆ, ಬೇರೆ ಪ್ರಾಡಕ್ಟಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ಬಟ್ ನೋಡುವಂಥ ರೀತಿ ಚೇಂಜ್ ಆಗುತ್ತೆ, ಅಟ್ರಾಕ್ಷನ್ ಚೇಂಜ್ ಆಗುತ್ತೆ. ಸೊ ನಿಮಗೆ H-Cross ಸುತ್ತಮುತ್ತ ನಿಮ್ಮ ಸಂಬಂಧಿಕರು ಯಾರು, ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ ಅಂದ್ಕೊಳ್ತೀನಿ, ಎಷ್ಟು 10 ಕಿಲೋಮೀಟರ್ ಅಷ್ಟೇ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬರಬೇಕು. ಇದು ನನ್ನ ಪರ್ಸ್ನಲ್ ಇನ್ವಿಟೇಷನ್ ಅಂದ್ಕೊಳ್ಳಿ, ನಾನೇ ಕೊಡ್ತೀನಿ ಸರ್ ಎಲ್ಲರಿಗೂ. 23ನೇ ತಾರೀಕು ಮಿಸ್ ಮಾಡಬಾರ್ದು ಸರ್. ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಬನ್ನಿ, ನಿಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬನ್ನಿ. ಮೇಡಮ್
ಖಂಡಿತ ಬರ್ಬೇಕು. ಪ್ರತಿಯೊಂದು ಐಟಮ್ ಸಿಗ್ತದೆ, ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು. ಅಣ್ಣ ನೀವು ಬರ್ಬೇಕು ಮಾಲ್ ತರ